ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮೈ ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಶೇಷವಾಗಿ ಅದರಲ್ಲೂ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡುತ್ತಿರುವ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ಈ ತಪ್ಪು ಗ್ಯಾರಂಟಿಗಳನ್ನು ಇದರಿಂದಾಗೆ ಉಚಿತ ಕೊಡುಗೆಗಳಿಂದ ಫ್ರೀ ಬೀಸ್ಗಳಿಂದ ಪರಾವಲಂಬಿ ವರ್ಗ ಸೃಷ್ಟಿಯಾಗುತ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯ ತಿಳಿಸ್ತಾ ಇದೆ, ಆತಂಕ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ದುಡಿಲಾರದ ದುಡ್ಡು ಬರ್ತದೆ ಅಂದರೆ ಯಾರು ದುಡ್ಲಿಕ್ಕೆ ಹೋಗ್ತಾರೋ, ಯಾರು ಕೆಲಸ ಮಾಡ್ತಾರೋ ಅಂತನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ತಪ್ಪು ಇಂಥ ಮಾಡಬಾರ್ದು, ಫ್ರೀ ಬೀಸ್ಗಳ ಬಗ್ಗೆ ಘೋಷಣೆ ಮಾಡಬಾರ್ದು ಅಂಥೇಳಿ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ವಿಷಯದಲ್ಲೇ ಈ ಹಿಂದೆ ಚುನಾವಣಾ ಸಂದರ್ಭದಲ್ಲೇ ದೆಹಲಿ ಹೈಕೋರ್ಟ್ನ ಕೇಳಲಿಕ್ಕೆ ಹೋದಾಗ ದೆಹಲಿ ಹೈಕೋರ್ಟ್ ಅದನ್ನು ಬದಿಗಿಟ್ಟಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲೇ ಚರ್ಚೆ ನಡೆದದ. ಇವತ್ತು ಯಾವುದೇ ಪಕ್ಷ ಇದ್ದರೂ ಇವತ್ತು ಏನಾಗಿದೆಪ್ಪ ಅಂದ್ರೆ ಈ ಫ್ರೀ ಬೀಸ್ ಅಥವಾ ಗ್ಯಾರಂಟಿಗಳ ಬಗ್ಗೆ ಘೋಷಣೆ ಮಾಡೋದನ್ನು ಬಿಟ್ಟರೆ ಅವ್ರ ಆಯ್ಕೆ ಆಗೋದು ಸಾಧ್ಯ ಇಲ್ಲೇನೋ ಅನ್ನುವಂಥ ವಾತಾವರಣ ಜನರಿಗೆ ನಿರ್ಮಾಣ ಆಗಲಿಕ್ಕೆ. ಇದಕ್ಕೆ ಕಾರಣ ಯಾರು ಅಂದರೆ ಸ್ವತಃ ರಾಜಕೀಯ ಪಕ್ಷಗಳು, ಸರ್ಕಾರ ನಡೆಸುವವರು. ಯಾಕಂದರೆ ಇವರು ಆರಂಭದಿಂದಲೂ ಈ ಒಂದು ದಿಶೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ದಿಶೆಯಲ್ಲಿ ಫೇಲ್ ಆಗ್ತಾ ಬಂದಿದ್ದಾರೆ. ಇವತ್ತಿನವರೆಗೆ ಎಲ್ಲ ಪಕ್ಷಗಳ ನಾಯಕರು, ಇದೊಬ್ಬರಿಗೆ ಸಲ್ಲುವಂಥದ್ದಲ್ಲ ಈ ಗೌರವ, ಎಲ್ಲ ಪಕ್ಷಗಳ ನಾಯಕರಿಗೆ ಸಲ್ತದೆ. ಅವ್ರು ಇದನ್ನು ಪರಿಹಾರ ಮಾಡಿದ್ರೆ ಎಲ್ಲರಿಗೂ ಉದ್ಯೋಗ ಕೊಡೋದು ಬಂದಿದ್ರೆ ಯಾರು ಯಾಕೆ ಭಿಕ್ಷೆ ಅನ್ನ ಬಿಡ್ತಾರೋ? ಪರಾವಲಂಬಿ ಆಗಬೇಕಾದ್ರೆ ಯಾರು ಬಯಸೋದಿಲ್ಲ. ಅದನ್ನು ನಾವು ಇಲ್ಲಿ ನೆನಪಿಸ್ಬೇಕಾಗ್ತದೆ. ಇರಬಹುದು, ಇಲ್ಲ ಅಂತಲ್ಲ. ನಮ್ಮಲ್ಲಿ ಮೈಗಳ ಸಂಖ್ಯೆ ಸಾಕಷ್ಟು ಅದ, ಮೈಗಳು ಸಾಕಷ್ಟು ಇದ್ದಾರೆ. ದುಡಿಲಾರ ತಿನ್ನಬೇಕು ಅಂತ ಬಯಸುವವರು ಭಾಳ ಜನ ಇದ್ದಾರೆ. ಮತ್ತು ಮನುಷ್ಯನ ಸಹಜ ಸ್ವಭಾವ ಕಡಿಮೆ ದುಡಿಬೇಕು, ಹೆಚ್ಚು ಪಗಾರ ತೊಗೋಬೇಕು ಅನ್ನುವಂಥದ್ದು. ಹೀಗಾಗಿ ಇದೇನು ತಪ್ಪೇನಲ್ಲ ಹೇಳಿದ್ರಲ್ಲೇ ನಮ್ಮ ನ್ಯಾಯಾಧೀಶರ ಆದಂತಹ B.R. ಗವಾಯಿ ಅವರು, ಅಗಸ್ಟಿನ್ ಜಾರ್ಜ್ ಮಸಿಯಾ ಅವರು. ಹೌದು, ಇದರಿಂದ ಏನಪ್ಪ ಅಂದ್ರೆ ಆಲ್ಸೆಗಳ ಸಂಘ ಹುಟ್ಕೊಳ್ತದ, ಪರಾವಲಂಬಿಗಳು ಇನ್ನೊಬ್ಬರ ಮೇಲೆ ನಿಲ್ಲುವಂಥವ್ರು ಅವ್ರು ಕೊಟ್ಟಾಗ